ಮೇಜರ್ ರೀಸನ್ ಈ ಕಾರ್ ಸಕ್ಸಸ್ ಆಗೋದಕ್ಕೆ ಇದರ ವೀಲ್ ಬೇಸ್. ಒನ್ ಟಚ್ ಆಫ್ ಅ ಬಟನ್ ಸೀಟ್ ಈಸಿಯಾಗಿ ಎಲೆಕ್ಟ್ರಾನಿಕಲಿ ರೋಲ್ ಆಗ್ಬಿಡುತ್ತೆ. ಸೊ ನಾವು ಹಿಂದೆ ಇರೋ ಪ್ಯಾಸೆಂಜರ್ಸ್ ಅಡ್ಜಸ್ಟ್ ಮಾಡ್ಕೊಬಹುದು. ನಾವು ಅಪ್ ಹಿಲ್ ಹೋಗ್ತಿದೀವಿ ಆದ್ರೂ ಲಿಟ್ರಲಿ ನೋಡಿ ಎಷ್ಟು ಫಾಸ್ಟ್ ಆಗಿ ಇಳಿತಿದೆ ಅಂದ್ರೆ. ಇದು ಕ್ಯಾರೆನ್ಸ್ ನ ನೆಕ್ಸ್ಟ್ ಪ್ರೀಮಿಯಂ ಮಾಡೆಲ್, ಕ್ಯಾರೆನ್ಸ್ ಕ್ಲಾವಿಸ್ ಅಂತ ಒಂದು ಪ್ರೋ ಮ್ಯಾಕ್ಸ್ ಮಾಡೆಲ್ ಅನ್ಕೊಳ್ಳಿ. ಬಿಕಾಸ್ ರಿವೈಸ್ಡ್ ಎಕ್ಸ್ಟೀರಿಯರ್ಸ್, ರಿವೈಸ್ಡ್ ಇಂಟೀರಿಯರ್ಸ್ ಅಂಡ್ ಒಳ್ಳೆ ಫೀಚರ್ಸ್ನ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ನಮ್ಮ ಜೊತೆ ಇರೋದು ಟರ್ಬೋ ಪೆಟ್ರೋಲ್ DCT ಇರುವಂಥ ಮಾಡೆಲ್. 3 ಇಂಜಿನ್ ಆಪ್ಷನ್ಸ್ ಬರುತ್ತೆ. ಅದಕ್ಕೂ ಮುಂಚೆ ಹುಡ್ನ ಓಪನ್ ಮಾಡ್ಬಿಡ್ತೀನಿ ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್. 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಬಟ್ ನಿಮಗೆ ಪೆಟ್ರೋಲಲ್ಲಿ ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲು ಬರುತ್ತೆ. ಬಟ್ ಅದರಲ್ಲಿ ಪವರ್ ಕಮ್ಮಿ, ಆಲ್ಮೋಸ್ಟ್ 105-106 PS ಆಫ್ ಪವರ್ ಸಿಗುತ್ತೆ. ಒಳ್ಳೆ ಟಾರ್ಕ್ನು ಇದೆ. ಬಟ್ ಈ ಟರ್ಬೋ ಪೆಟ್ರೋಲಲ್ಲಿ ನಿಮ್ಗೆ ಕ್ಲೋಸ್ ಟು 160 BHP ಹಾಗೆ 250-260 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ವೆರಿ ನೈಸ್ ಡ್ಯೂ ಕ್ಲಚ್ ಟ್ರಾನ್ಸ್ಮಿಷನ್ ಜೊತೆಗೆ 7 ಸ್ಪೀಡ್, ವಿಚ್ ನೀವು ಹ್ಯುಂಡೈ ಕಿಯಾ ಕಾರ್ಸ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ. ಅದ್ರ ಜೊತೆಗೆ ಮೇಜರ್ ಚೇಂಜ್ ಅಂದ್ರೆ ಈ ಫ್ರಂಟ್ ಲುಕ್ ನ ನೋಡಬಹುದು. ಕನೆಕ್ಟೆಡ್ DRL ನ ಕೊಟ್ಟಿದ್ದಾರೆ. ಈ ಟರ್ನ್ ಇಂಡಿಕೇಟರ್ಸ್, ಈ ಹೆಡ್ ಲ್ಯಾಂಪ್ ಅಂತೂ ಕಂಪ್ಲೀಟ್ಲಿ ರಿವೈಸ್, ಒಂಥರ ಸ್ಟಾರ್ ಶೇಪ್ ಡಿಸೈನ್, ಟ್ರಿಪಲ್ ಪ್ರೊಜೆಕ್ಟರ್ ಸೆಟಪ್ ಬರ್ತಾ ಇದೆ. ಪರ್ಟಿಕ್ಯುಲರ್ ಹೆಡ್ಲೈಟ್ ಸೆಟಪ್ ಲುಕ್ಸ್ ವೆರಿ ಫ್ಯೂಚರಿಸ್ಟಿಕ್ ಅಂತ ಹೇಳಬೇಕು. ಅಂಡ್ ಈ ಟಾಪ್ ಅಂಡ್ DCT ಮಾಡೆಲ್ ಅಲ್ಲಿ ನಮಗೆ ರೇಡಾರ್ ಸೆಟಪ್ ಕೂಡ ಸಿಗ್ತಾ ಇದೆ. 360 ಡಿಗ್ರಿ ಕ್ಯಾಮ್ರಾ ಕೂಡ ಇದೆ. ಹಲವಾರು ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಳೆ ಕ್ಯಾರೆನ್ಸ್ಗೆ ಈ ಕಾರ್ಗೆ ಮೇಜರ್ ಚೇಂಜಸ್ ಯಾವುದು ಇಲ್ಲ ಗುರು. ಅಂಡರ್ ದ ಹುಡ್ ಇರ್ಬೋದು, ಚಾಸಿ ಇರ್ಬೋದು, ಓವರ್ ಆಲ್ ಕಾರ್ ಆಲ್ಮೋಸ್ಟ್ ದ ಸೇಮ್. ಫ್ರಂಟ್ ಬಂಪರ್ ಸ್ವಲ್ಪ ರಿವೈಸ್ ಮಾಡಿದ್ರೆ ಅದರಿಂದ ಒಂದು 10 mm ಜಾಸ್ತಿ ಆಗಿದೆ. ಬಟ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ವೈಡೆಸ್ಟ್ ಕಾರ್ಸ್ ಅಂತಾನೆ ಹೇಳ್ಬೇಕು. ಅಂಡ್ ಅದರಲ್ಲಿ ತುಂಬಾ ಪ್ರೋಸನು ಇದೆ. ಒಂಥರ ಕ್ರೋಮ್ ಫಿನಿಶ್ ಸ್ಕಿಡ್ ಪ್ಲೇಟ್ಸ್ ಕೊಟ್ಟಿದ್ದಾರೆ. ಓವರ್ ಲುಕ್ಸ್ ವೆರಿ ನೈಸ್. ಈ ಹುಡ್ ನಾನು ಸ್ವಲ್ಪ ರೈಸ್ ಮಾಡಿದರೆ ಸೊ ಈಗೇನಂದ್ರೆ SUV ಸ್ಟ್ಯಾಂಡ್ಸ್ ನ ಕೊಡ್ತಾ ಇದೆ. ಬಿಕಾಸ್ ಹಳೆ ಕ್ಯಾರೆನ್ಸ್ ಪ್ರಾಪರ್ MPV ತರ ಕಾಣಿಸ್ತಾ ಇತ್ತು. ನಾಟ್ ವೆರಿ ಅಟ್ರಾಕ್ಟಿವ್ ಬಟ್ ಗುಡ್ ಎನಫ್ ಕಾರ್. ಬಟ್ ಇದು ಮೇಜರ್ ಇಂಪ್ರೆಷನ್ಸ್ ನ ಕೊಡ್ತಾ ಇದೆ. ಕರ್ವ್ಸ್ ನಾವು ಸೈರೋಸ್ ಅಲ್ಲಿ ನೋಡಿದ್ವಲ್ಲ, ಆಲ್ಮೋಸ್ಟ್ ಅದೇ ಡಿಸೈನ್ ಇನ್ಸ್ಪಿರೇಷನ್ ತಗೊಂತಿದ್ದಾರೆ. ಲುಕ್ಸ್ ನೈಸ್. ಆ್ಯಂಡ್ ನಮಗೆ 17 ಇಂಚ್ ವೀಲ್ಸ್ ಕೂಡ ಸಿಗ್ತಾ ಇದೆ. ಈ ಡೈಮಂಡ್ ಕಟ್ ಫಿನಿಶ್ ಏನು ಬಂದಿದೆ ಡ್ಯೂಯಲ್ ಝೋನ್ ಕಲರಲ್ಲಿ ಹೋಗಬೇಕಾದ್ರೆ ಈ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ನು ಕಂಪ್ಲೀಟ್ ಕ್ರೋಮ್ ಥರ ಕಾಣಿಸುತ್ತೆ. ಹೋಗಂತೂ ಲುಕ್ಸ್ ವೆರಿ ನೈಸ್. ಕಿಯಾ ಲೋಗೋ ಇದೆ. ಆಲ್ 4 ವೀಲ್ಸ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಬಟ್ ಇದಕ್ಕಿಂತ ಕೆಳಗಡೆ ವೇರಿಯಂಟ್ಸ್ ಅಲ್ಲಿ, ಬೇಸ್ ವೇರಿಯಂಟ್, ಟಾಪ್ ವೇರಿಯಂಟ್ ಅಲ್ಲಿ 15 ಇಲ್ಲ 16 ಇಂಚ್ ವೀಲ್ ಸಿಗುತ್ತೆ. ವೀಲ್ ಕ್ಲಾಡಿಂಗು ನಾಟ್ ಟು ಬಿಗ್, ಪರ್ಫೆಕ್ಟ್ ಸೈಜ್. ಅಂಡ್ ಇದರಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ, ORVMs ಅಲ್ಲಿ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ಇಲ್ಲಿ ಸ್ವಲ್ಪ ಬ್ಲಾಕ್ ಡಾಟ್ ಫಿನಿಶ್, ರೂಫ್ ರೇಲ್ಸ್ ಇದೆ. ರಿಕ್ವೆಸ್ಟ್ ಸೆನ್ಸರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಕೀನ ನಾವು ಇಲ್ಲಿ ನೋಡ್ಬೋದು. ಡೋರ್ ಕ್ಲಾಡಿಂಗ್ಸ್ ನ ನೋಡ್ಬೋದು. ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್. ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಎಲ್ಲಾ ಕಾರ್ಸ್ ಅಲ್ಲೂ ಫ್ರಮ್ ದ ಬೇಸ್ ವೇರಿಯಂಟ್. ಮೇಜರ್ ರೀಸನ್ ಈ ಕಾರ್ ಸಕ್ಸಸ್ ಆಗೋದಕ್ಕೆ ಇದರ ವೀಲ್ ಬೇಸ್ 2.55 mm ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್. ಅದು ನಿಮಗೆ ಒಳಗಡೆ ಆ ಬೆನಿಫಿಟ್ ನ ಗೊತ್ತಾಗುತ್ತೆ. ಬಟ್ ಲೆಂತ್ ಆಫ್ ದ ಕಾರ್ ಏನು ಚೇಂಜಸ್ ಆಗಲಿಲ್ಲ. ಹಳೆ ಮಾಡೆಲ್ ತರನೇ ಇಂಪ್ರೆಷನ್ಸ್ ಏನಿದೆ ಒಳಗಡೆ ಹಂಗೆ ಇದೆ. ಹಾಗೆ ಹಿಂದೆ ಬಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಹಿಂದೆ ಸಿ ಪಿಲ್ಲರ್ ಆದ್ಮೇಲೆ ಇಲ್ಲಿ ಸ್ವಲ್ಪ ಇದೆ. ಸೊ ಥರ್ಡ್ ರೋಗೆ ಚೆನ್ನಾಗಿ ಲೈಟ್ ಹೋಗುತ್ತೆ. ಅಲಾಂಗ್ ವಿತ್ ದ ಫ್ರಂಟ್ ಎಂಡ್ ನಮಗೆ ರಿಯರ್ ಎಂಡ್ ಕೂಡ ಕಂಪ್ಲೀಟ್ಲಿ ರಿವೈಸ್ ಮಾಡ್ಬಿಟ್ಟಿದ್ದಾರೆ. ಇಟ್ ಲುಕ್ಸ್ ವೆರಿ ವೆರಿ ಅಟ್ರಾಕ್ಟಿವ್. ನೋಡ್ಬೋದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಕೊಟ್ಟಿದ್ದಾರೆ, DRL. ಅಂಡ್ ಇಂಡಿಕೇಟರ್ಸ್ ಕೂಡ ಕಂಪ್ಲೀಟ್ LED ಸ್ಟಾರ್ ವೇವ್ ಟೈಪ್ ಅಂತ ಅನ್ಕೊಂತೀನಿ. ಇದನ್ನ ರಿವರ್ಸ್ ಲೈಟ್ ಇದೆ, ಇಲ್ಲಿ ಬ್ರೇಕ್ ಲೈಟ್ಸ್ ಇದೆ. ಶಾರ್ಕ್ ಫಿನ್ ಆಂಟಿನಾ ಕೂಡ ಸ್ಟ್ಯಾಂಡರ್ಡ್ ಅಕ್ರಾಸ್ ದ ವೇರಿಯಂಟ್ಸ್. ನಮಗೆ ಡಿಫಾಗರ್ಸ್, ವೈಪರ್ ಸಿಗ್ತಾ ಇದೆ. ಸೊ ಓವರ್ ಆಲ್ ಲುಕ್ಸ್ ಪ್ರಿಟಿ ನೈಸ್. ಒಂದೇ ಚೇಂಜಸ್ ಏನಂದ್ರೆ ಹಳೆ ಕ್ಯಾರೆನ್ಸ್ಗೆ ಇದಕ್ಕೆ ಕ್ಯಾರೆನ್ಸ್ ಜೊತೆಗೆ ನಮಗೆ ಕ್ಲಾವಿಸ್ ಬ್ಯಾಜಿಂಗ್ ಕೂಡ ಸಿಗ್ತಾ ಇದೆ. 7 ಸ್ಟೆಪ್ DCT. ಅಂಡ್ ಬೂಟ್ ಸ್ಪೇಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲಿಲ್ಲ. ನಮಗೆ ಆಲ್ಮೋಸ್ಟ್ 219 ಲೀಟರ್ಸ್ ಸೆಗ್ಮೆಂಟ್ ಅಲ್ಲಿ ಡೀಸೆಂಟ್ ಅನಫ್ ಅನ್ಬೇಕು. ಇಷ್ಟು ಬರುತ್ತೆ. ನಾವು ಥರ್ಡ್ ರೋನ ಫೋಲ್ಡ್ ಮಾಡ್ಬಿಟ್ರೆ ಇನ್ನು ಬೇಜಾನ್ ಬೂಟ್ ಸ್ಪೇಸ್ ಸಿಗುತ್ತೆ. 4 ಪೀಪಲ್ ಏನೋ ಟ್ರಾವೆಲ್ ಮಾಡ್ತಿದ್ರೆ. ಬಿಕಾಸ್ ಇದು 6 ಸೀಟರ್ ವರ್ಷನ್, ನಾಟ್ 7 ಸೀಟರ್. ಕ್ಯಾಪ್ಟನ್ ಸೀಟ್ಸ್ ಬರ್ತಾ ಇದೆ ಸೆಂಟ್ರಲ್ಲಿ. ಸಿಕ್ಕಾಪಟ್ಟೆ ಬೇಜಾನ್ ಜಾಗ ಇದೆ. ಲೈಕ್ ಪ್ರಾಪರ್ 6 ಜನ ಕೂತಿದ್ರೆ ಅಂದ್ರೆ ಲೆಗೇಜ್ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ರಿಯರ್ ಬಂಪರ್ನ ಕೂಡ ಸ್ವಲ್ಪ ರಿವೈಸ್ ಮಾಡಿ ಕ್ರೋಮ್ನ ಕೊಟ್ಟಿದ್ದಾರೆ. 4 ಪಾರ್ಕಿಂಗ್ ಸೆನ್ಸರ್ ಇದೆ. ನಿಮಗೆ 45 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಈ ಟರ್ಬೋ ಪೆಟ್ರೋಲ್ 1.5 ಲೀಟರ್ ಇಂಜಿನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 15-16 ನಿಮಗೆ ಮೈಲೇಜ್ ಸಿಗುತ್ತೆ. ದಟ್ ಈಸ್ ಕ್ಲೇಮ್ಡ್ ಮೈಲೇಜ್. ರಿಯಲ್ ವರ್ಲ್ಡ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಆಚೆ ಏನೋ ಬೇಜಾನ್ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಒಳಗಡೆ ಯಾವ ತರ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ವೆರಿ ಇಂಪ್ರೆಸಿವ್. ಆಲ್ಮೋಸ್ಟ್ 90 ಡಿಗ್ರಿ ಓಪನ್ ಆಗುತ್ತೆ ಡೋರ್. ಫಸ್ಟ್ ಥಿಂಗ್ ಎಂಟರ್ ಆಗಿದ ತಕ್ಷಣ ನೀವು ನೋಟಿಸ್ ಮಾಡೋದೆ ಈ ಡ್ಯೂಯಲ್ ಥೀಮ್ ಕಲರ್. ಬಿಕಾಸ್ ಇದರಲ್ಲಿ ನಮಗೆ ಕ್ಯಾಪ್ಟನ್ ಸೀಟ್ಸ್ ಬರ್ತಾ ಇದೆ ಮಿಡಲ್ ರೋ ಅಲ್ಲಿ, 6 ಸೀಟರ್ ವೇರಿಯಂಟ್ ಆಗಿರೋದ್ರಿಂದ. ಬಟ್ ಕಲರ್ ಕಾಂಬಿನೇಷನ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೇಕು. ಬೇಜ್ ವಿತ್ ಒಂಥರ ಡಾರ್ಕ್ ಟಿಂಟ್ ಬ್ಲೂ ಕಲರ್. ಲುಕ್ಸ್ ವೆರಿ ಇಂಪ್ರೆಸಿವ್. ಬಿಕಾಸ್ ನೀವು ತಾರ್ ರಾಕ್ಸ್ ಅಲ್ಲಿ ನೋಡ್ಬೋದು ಕಂಪ್ಲೀಟ್ ಬೇಜ್ ಕಲರ್ನ ಕೊಟ್ಟಿದ್ರು. ಇಟ್ ಲುಕ್ಸ್ ಪ್ರೀಮಿಯಂ ಬಟ್ ಇಟ್ಸ್ ಗೋನಾ ಗೆಟ್ ವೆರಿ ಡರ್ಟಿ. ತುಂಬಾ ಬೇಗ ಗಲೀಜ್ ಆಗ್ಬಿಡುತ್ತೆ. ಬಟ್ ಇದ್ರಲ್ಲಿ ಆ ಥರ ಆಗಲ್ಲ. ಸೊ ಎಲ್ಲೆಲ್ಲಿ ಕೂರ್ತೀವೋ ಅಲ್ಲೆಲ್ಲ ವೈಟ್ ಫಿನಿಶ್ನ ಕೊಟ್ಟಿದ್ದಾರೆ. ಈ ಲೆದರ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಕ್ಯಾಪ್ಟನ್ ಸೀಟ್ಸ್ ಇರೋದ್ರಿಂದ ನಮ್ಗೆ ಲ್ಯಾಪ್ಟಾಪ್ ಟ್ರೇನ ಕೊಟ್ಟಿದ್ದಾರೆ, ಕಪ್ ಹೋಲ್ಡರ್ ಇದೆ, ಇಲ್ಲಿ ಸ್ವಲ್ಪ ಸ್ಲಾಟ್ಸ್ ಇದೆ ಪೆನ್ ಅನ್ನ ಇಟ್ಕೊಳ್ಳೋದಕ್ಕೆ, ಅಂಡ್ ಇಲ್ಲಿ ಚಿಕ್ಕದಾದಂತ ಒಂದು ಸೀಟ್ ಪಾಕೆಟ್ಸ್ ನ ಕೂಡ ಕೊಟ್ಟಿದ್ದಾರೆ, ಇಲ್ಲೂ ಇದೆ. ಅನ್ನೋದರ್ ಥಿಂಗ್ ಏನಂದ್ರೆ ನಮ್ಗೆ ಇಲ್ಲಿ ಬಾಸ್ ಮೋಡ್ ಕೂಡ ಇದೆ. ಸೊ ಫ್ರಂಟ್ ಸೀಟ್ ನ ಇಲ್ಲಿಂದಾನೆ ಮೂವ್ ಮಾಡ್ಕೊಬಹುದು, ಡಿಪೆಂಡಿಂಗ್ ಆನ್ ಹೂ ಇಸ್ ಸಿಟಿಂಗ್. ನಿಮ್ ಬಾಸ್ ಏನಾದ್ರು ಕುದಿದ್ರೆ ಅಲ್ಲಿ ಅವ್ರು ಆರಾಮಾಗಿ ಮೂವ್ ಮಾಡ್ಕೊಬಹುದು. ಅಂಡ್ ಅದ್ರ ಜೊತೆಗೆ ನ್ಯೂ ಅಡಿಷನ್ ಇಸ್ ಟಚ್ ಡಿಸ್ಪ್ಲೇ ಏನಿದೆ, ಏರ್ ಪ್ಯೂರಿಫೈಯರ್ ಇದು ಆನ್ ಮಾಡ್ಕೊಂಡ್ರೆ ನಮ್ ಏರ್ ಪ್ಯೂರಿಫಿಕೇಶನ್ ಪ್ಲಸ್ ನಮ್ಮ AC ಕಂಟ್ರೋಲ್ನು ಇಲ್ಲಿಂದಾನೆ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಮಾಡ್ಕೊಬಹುದು. ಏರ್ ಫಿಲ್ಟರ್ನು ನಮ್ಗೆ ಅಪ್ಡೇಟ್ ಮಾಡುತ್ತೆ, ಪ್ರೀಮಿಯಂ ಫೀಲ್ ನ ಕೊಡುತ್ತೆ. ಜೊತೆಗೆ AC ಕಂಟ್ರೋಲ್ಸ್, ಬ್ಲೋವರ್ ಕಂಟ್ರೋಲ್ಸ್ ಇಲ್ಲಿದೆ. ಟೈಪ್ ಸಿ 2 ಟೈಪ್ ಸಿ ಪೋರ್ಟ್ಸ್, ನಾವು ಫೋನ್ ಇಡಕ್ಕೆ ಜಾಗ, ವೆರಿ ನೈಸ್ ಡೂಡ್. ಅದ್ರ ಜೊತೆಗೆ ಈ ಮಾಡೆಲ್ ನಮ್ಗೆ ಪ್ಯಾನರಾಮಿಕ್ ಸನ್ ರೂಫ್ ಜೊತೆ ಬರುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದರಿಂದ ನಿಮ್ಗೆ ಆಲ್ಮೋಸ್ಟ್ ಹಿಂದೆವರೆಗೂ, ಸೊ ನೋಡಿ ಈ ಪ್ಯಾನರಾಮಿಕ್ ಸನ್ ರೂಫ್ ಓಪನ್ ಆಗೋದ್ರಿಂದ ಹಿಂದೆ ಪ್ಯಾಸೆಂಜರ್ಸ್ಗೆ ಪ್ರಾಪರ್ ಏರಿ ಫೀಲ್ ಎಕ್ಸ್ಪೀರಿಯನ್ಸ್ ನ ಬರುತ್ತೆ. ತುಂಬಾ ಲೈಟ್ ಬರ್ತಿದೆ, ಅದು ಒಂದು ಗುಡ್ ಥಿಂಗ್. ಬಟ್ ಅದರಿಂದ ನಮ್ಗೆ ಸೆಂಟ್ರಲ್ಲಿ ಬ್ಲೋವರ್ ಬರೋದಿಲ್ಲ, ಲೋವರ್ ಮಾಡೆಲ್ಸ್ ಅಲ್ಲಿ ಬರುತ್ತೆ. ನಮ್ಗೆ ಸೈಡ್ ಅಲ್ಲಿ ಏರ್ AC ವೆಂಟ್ಸ್ ನ ಸಿಗುತ್ತೆ. ಇಲ್ಲಿ ಗ್ರಾಬ್ ಹ್ಯಾಂಡಲ್ ಇದೆ. ಅನದರ್ ಗುಡ್ ಥಿಂಗ್ ಏನಂದ್ರೆ ನಮ್ಗೆ ಇಲ್ಲಿ ಮ್ಯಾನ್ಯುಯಲ್ ಶೇಡ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಲಾಂಗ್ ಡ್ರೈವ್ ಎಕ್ಸ್ಪೀರಿಯನ್ಸಸ್ ಲೈಕ್ ಸಖತ್ತಾಗಿರುತ್ತೆ ಗುರು. ಸೊ ಓವರ್ ಆಲ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ, ಐಸೋಫಿಕ್ ಮೌಂಟ್ಸ್ ಇದೆ, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಎಲ್ಲಾ ಸೀಟ್ಸ್ಗೂ ಕೊಟ್ಟಿದ್ದಾರೆ, ಹೆಡ್ ರೆಸ್ಟ್ ಇದೆ, ಕ್ಯಾಪ್ಟನ್ ಸೀಟ್ಸ್ ಎಕ್ಸ್ಪೀರಿಯನ್ಸ್ ಪರ್ಫೆಕ್ಟ್, ಸೆಂಟ್ರಲ್ ಗ್ಯಾಪ್ನು ಇದೆ. ಇನ್ನೊಂದು ವಿಷಯ ಏನಂದ್ರೆ ಮೇನ್ ಅಡ್ವಾಂಟೇಜ್ ಈ ಕಾರ್ಸ್ ಅಲ್ಲಿ ತುಂಬಾ ಪಾಕೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಇದು ಅರ್ಧ ಲೀಟರ್ ಬಾಟ್ಲೆ, ಬಟ್ 1 ಲೀಟರ್ ಬಾಟಲ್ಸ್ 2 ಆರಾಮಾಗಿ ಇಡ್ಬೋದು. ಇಲ್ಲೂ ಪಾಕೆಟ್ಸ್ ಜಾಗ ಇದೆ, ಇಲ್ಲೂ ಜಾಗ ಇದೆ. ಡ್ಯೂಯಲ್ ಥೀಮ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ, ಬ್ಲೂಯಿಶ್ ಬೇಜ್ ಕಲರ್, ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಪ್ಲಸ್ ಇಲ್ಲಿ ಗ್ರಾಬ್ ಹ್ಯಾಂಡಲ್ಸ್ ರೀಡಿಸೈನ್ ಮಾಡಿದ್ದಾರೆ, ಚೇಂಜಸ್ ಇದೆ. ಸೊ ಮೋರ್ ಪ್ರೀಮಿಯಂ ಫಿನಿಶ್ ಅಂತಾನೆ ಹೇಳ್ಬೇಕು. ಹಾಗೆ ಥರ್ಡ್ ರೋಗ್ ಹೋಗೋದಕ್ಕೆ ಈಗ ಇನ್ನ ಈಸಿ ಆಗ್ಬಿಟ್ಟಿದೆ. ಜಸ್ಟ್ 1 ಟಚ್ ಆಫ್ ಅ ಬಟನ್, ಸೀಟ್ ಈಸಿಯಾಗಿ ಎಲೆಕ್ಟ್ರಾನಿಕಲಿ ರೋಲ್ ಆಗ್ಬಿಡುತ್ತೆ. ಹಿಂದೆ ಹೋಗ್ತೀವಿ ನೋಡಿ, ನಾನು 6 ಫೀಟ್ ಟಾಲ್, ನನ್ನ ಹೈಟ್ಗೆ ತಕ್ಕಾಗ ಅಡ್ಜಸ್ಟ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಲೆಗ್ ರೂಮ್ ಇದೆ, ಆರಾಮಾಗಿ ಇಬ್ರು ನನ್ನ ಸೈಜ್ ಪರ್ಸನಾಲಿಟಿಗಳು ಕುತ್ಕೊಬಹುದು. ನಾನು ಹೇಳಿದ್ನಲ್ಲ, ವೀಲ್ ಬೇಸ್ 2.5 mm ಇದೆ, ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್, ಅಂಡ್ ಅದು ಇಲ್ಲಿ ಕಾಣಿಸ್ತಿದೆ. ಈವನ್ ಮಿಡಲ್ ರೋ ಅಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡಿಲ್ಲ. ಥರ್ಡ್ ರೋ ಈಸ್ ಯೂಸಬಲ್, ಬಿಕಾಸ್ ಮೇಜರ್ 7 ಸೀಟರ್ ಗಾಡಿಗಳಲ್ಲಿ ನೀವು ಥರ್ಡ್ ರೋನ ಯೂಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಇಟ್ಸ್ ಯೂಸ್ಲೆಸ್. ಬಟ್ ಇನ್ ದಿಸ್ ಕಾರ್ ಪ್ರಾಪರ್ 7 ಜನ ಅಡಲ್ಟ್ಸೇ ಹೋಗ್ಬೋದು, ಬಟ್ ಮಕ್ಕಳು ಇನ್ನೂ ಈಸಿಯಾಗಿ ಕುತ್ಕೊಂತಾರೆ. ಬಟ್ ಅದಕ್ಕೆ ಏರಿ ಫೀಲ್ ಚೆನ್ನಾಗಿ ಕಂಫರ್ಟಬಲ್ ಆಗಿರೋದಕ್ಕೆ ಇಲ್ಲಿಂದ ಚೆನ್ನಾಗಿ ಲೈಟ್ ಬರ್ತಾ ಇದೆ. ಡೈರೆಕ್ಟ್ AC ವೆಂಟ್ಸ್ ಇದೆ, ನಮಗೆ ಇಲ್ಲಿ ಲೈಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. LED, ನಾಟ್ ಇವನ್ ಬಲ್ಬ್, LED ಸೆಟಪ್ ಬರ್ತಿದೆ. ಹಾಗೆ ನಮಗೆ ಇಲ್ಲಿ ಸೈಡ್ ಅಲ್ಲಿ ನೋಡಿದ್ರೆ ಕಪ್ ಹೋಲ್ಡರ್ಸ್, ಇಲ್ಲೊಂದು ಹುಕ್ ಇದೆ, ಅಂಡ್ ಟೈಪ್ ಸಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈವನ್ ರಿಯರ್ ಪ್ಯಾಸೆಂಜರ್ಸ್ಗೂ ನಮಗೆ ಸೀಟ್ ಬೆಲ್ಟ್ಸ್ ಅನ್ನೋದು ಸ್ಟ್ಯಾಂಡರ್ಡ್. ಅನದರ್ ಗುಡ್ ಥಿಂಗ್ ಏನಂದ್ರೆ ಇಲ್ಲಿ ಹೆಡ್ ರೆಸ್ಟ್ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಅಂಡ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಫೋಲ್ಡ್ ಆಗ್ಬಿಡುತ್ತೆ. ಸೊ ಅದು ಒಂದು ಒಳ್ಳೆ ಗುಡ್ ಥಿಂಗ್. ಅಂಡ್ ಈವನ್ ಈ ಸೀಟ್ಸ್ನು ಫೋಲ್ಡ್ ಮಾಡ್ಕೊಂಡು ಕಂಪ್ಲೀಟ್ಲಿ ಫ್ಲಾಟ್ ಬೆಡ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ದ ಮೋಸ್ಟ್ ಇಂಪ್ರೆಸಿವ್ ಏನಂದ್ರೆ ಈ ಫ್ರಂಟ್ ಅನ್ನೇ ಹೇಳ್ಬೇಕು, ಬಿಕಾಸ್ ಮೇಜರ್ ರಿವ್ಯಾಂಪ್ ಮಾಡ್ಬಿಟ್ಟಿದ್ದಾರೆ. ಡಿಸೈನ್ ಆಗಿರ್ಬೋದು, ಟೆಕ್ನಾಲಜಿ ಪ್ರೊವೈಡ್ ಮಾಡ್ಬಿಡೋದು. ಮೊದಲನೇದಾಗಿ ನಮಗೆ ADAS ಬರ್ತದೆ, ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು, ಲೇನ್ ಕೀಪ್ ಅಸಿಸ್ಟು, ಕೊಲಿಷನ್ ವಾರ್ನಿಂಗ್, ಇದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇದೆ ಇದರಲ್ಲಿ, ವಿಚ್ ಇಸ್ ವೆರಿ ಯೂಸ್ಫುಲ್, ಎಸ್ಪೆಷಲಿ ಬಿಕಾಸ್ ಈ ಗಾಡಿ ನಾವು ಲಾಂಗ್ ಡ್ರೈವ್ಸ್ಗೆ ತುಂಬಾನೇ ಯೂಸ್ ಮಾಡ್ತೀವಿ ಫ್ಯಾಮಿಲಿ ಜೊತೆಗೆ. ಸೊ ಸೇಫ್ಟಿ ವೈಸ್ ಮೇಜರ್ ಅಟ್ರಾಕ್ಷನ್ ಈ ಡಿಸ್ಪ್ಲೇ ಏನಿದೆ, ಇದನ್ನ ಪ್ಯಾನರಾಮಿಕ್ ಲೆಂತ್ ಡಿಸ್ಪ್ಲೇ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ 2 ಡಿಸ್ಪ್ಲೇನು ಕನೆಕ್ಟೆಡ್ ಆಗಿದೆ. 12.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಗೆ ಡಿಸ್ಪ್ಲೇ ಎರಡೂ ಇದೆ, ಇನ್ಫಾರ್ಮೇಶನ್ ಡಿಸ್ಪ್ಲೇ. ಇದರಿಂದ ಏನಾಗಿದೆ ಅಂದ್ರೆ ಮೋರ್ ಪ್ರೀಮಿಯಂ ಫಿನಿಶ್ ನ ಕೊಡ್ತಾ ಇದೆ. ನಾವು ಆಲ್ರೆಡಿ ಸೆಲ್ಟೋಸ್ ಅಲ್ಲಿ ನೋಡ್ಬಿಟ್ಟಿದೀವಿ ಸಿಮಿಲರ್ ಫೀಚರ್ಸ್ ನ. ಅಂಡ್ ಇದು ನಾವು ಲೇಟೆಸ್ಟ್ ಸೈರೋಸ್ ಅಲ್ಲಿ ನೋಡಿದ್ರೆ 2 ಸ್ಪೋಕ್ ಸ್ಟೇರಿಂಗ್ ವೀಲ್, ವೆರಿ ಪ್ರೀಮಿಯಂ ಆಗಿದೆ. ಕಿಯಾ ಲೋಗೋ ಸ್ವಲ್ಪ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಕಂಟ್ರೋಲ್ಸ್ ಬಂದ್ರೆ ರೈಟ್ ಸೈಡ್ ಅಲ್ಲಿ ನಮಗೆ ಮೀಡಿಯಾ ಕಂಟ್ರೋಲ್ಸ್, ಕಾಲ್ ಆಪ್ಷನ್, ವಾಯ್ಸ್ ಅಸಿಸ್ಟ್, ಹಾಗೆ ಮೋಡ್ ಬಟನ್ ಕೂಡ ಇದೆ ಡಿಫ್ರೆಂಟ್ ಮ್ಯೂಸಿಕ್ ಮೋಡ್ಸ್ಗೆ. ನಮಗೆ ಲೆಫ್ಟ್ ಸೈಡ್ ಅಲ್ಲಿ ADAS ಕ್ರೂಸ್ ಕಂಟ್ರೋಲ್ ಹಾಗೆ ಮೆನ್ಯೂ ಬಟನ್ಸ್ ಕೂಡ ಇದೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್, ಲೇನ್ ಕೊಲಿಷನ್ ವಾರ್ನಿಂಗ್. ಸೊ ಈ ಬಟನ್ಸ್ ಎಲ್ಲ ಎಕ್ಸ್ಟ್ರಾ ಸಿಕ್ಕಿದೆ ವಿತ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಇದು DCT ಅಲ್ಲ. ಇದರಲ್ಲಿ ನಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ನ್ಯಾವಿಗೇಷನ್, ಫೋನ್ ಕನೆಕ್ಟಿವಿಟಿ, ಕಿಯಾ ಕನೆಕ್ಟೆಡ್ ಫೀಚರ್ಸ್ ಅಂತೂ ಹಲವಾರು ಇದೆ, ನಾನು ಡ್ರೈವ್ ಮಾಡೋವಾಗ ಹೇಳ್ತೀನಿ. ಅಂಡ್ ಇಲ್ಲಿ ನಮ್ಗೆ AC ಕಂಟ್ರೋಲ್ಸ್ಗೆ ಒಂಥರ ಚಿಕ್ಕದಾದಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಮೀಡಿಯಾ ಕಂಟ್ರೋಲ್ಸ್ ಇದೆ, ಇದನ್ನ ಪ್ರೆಸ್ ಮಾಡಿದ್ರೆ AC ಕಂಟ್ರೋಲ್ಸ್. ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಈ ಪರ್ಟಿಕ್ಯುಲರ್ ಟಚ್ ಡಿಸ್ಪ್ಲೇಗೆ, ಬಿಕಾಸ್ ಎವ್ರಿ ಟೈಮ್ ನಾವು ಜಸ್ಟ್ ನೋಡ್ದಿರಾ ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ನಾವು AC ಆಪ್ಷನ್ಗೆ ಕ್ಲಿಕ್ ಮಾಡಿದ್ಮೇಲೆ ಇದು ಬ್ಲೋವರ್ಗೆ, ಹಾಗೆ ಇದು AC ಕಂಟ್ರೋಲ್ಗೆ. ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಇಲ್ಲಿನೂ ಆಲ್ಮೋಸ್ಟ್ ಸಿಮಿಲರ್, ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಬಟ್ ಏನಂದ್ರೆ ಈಗ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಬಂದಿದೆ ಫ್ರಂಟ್ ಟು ಪ್ಯಾಸೆಂಜರ್ಸ್ ಇಬ್ಬರಿಗೂ. ಇಲ್ಲೇ ಆಕ್ಸೆಸಿಬಲ್ ಆಗಿ ಕೊಟ್ಟಿದ್ದಾರೆ, ಅನ್ಲೈಕ್ ಸಮ್ ಆಫ್ ದ ಅದರ್ ಮ್ಯಾನುಫ್ಯಾಕ್ಚರರ್ಸ್ ಈಸಿಯಾಗಿ ಕೊಟ್ಟಿದ್ದಾರೆ.
3 ಸ್ಟೆಪ್ ವೆಂಟಿಲೇಷನ್ ಇದೆ, ಹಿಲ್ ಡಿಸೆಂಟ್ ಕಂಟ್ರೋಲ್, ಡ್ರೈವಿಂಗ್ ಮೋಡ್ಸ್, 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ, ಹಾಗೆ ಇದು 7 ಸ್ಟೆಪ್ DCT. ಅದರಿಂದ ನಮ್ಗೆ ಏನಂದ್ರೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸ್ಟ್ಯಾಂಡರ್ಡ್ ಕಂಟ್ರೋಲ್, ವೈಪರ್ ಕಂಟ್ರೋಲ್, ಹೈ ಬೀಮ್ ಲೋ ಬೀಮ್ ಕಂಟ್ರೋಲ್, ಇಂಡಿಕೇಟರ್ಸ್ ಇಲ್ಲೆಲ್ಲ ಸ್ಟ್ಯಾಂಡರ್ಡ್ ಆಗಿದೆ. ಅದ್ರ ಜೊತೆಗೆ ನೋಡಿ ಚಿಕ್ಕದಾದಂತ ಒಂದು ಡಸ್ಟ್ ಬಿನ್ ಟೈಪ್ ಏನೋ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕಪ್ ಹೋಲ್ಡರ್ಸ್ 2 ಇದೆ, ಇಲ್ಲಿ ಕೀ ಫಾಬ್ ಇಡೋಕ್ಕೂ ಇದೆ, ಎಲೆಕ್ಟ್ರಾನಿಕ್ ಪಾರ್ಕ್ ಬ್ರೇಕ್, ಆಟೋ ಹೋಲ್ಡ್ ಆಪ್ಷನ್ಸ್ ಕೂಡ ಇದೆ, ನಿಮಗೆ ಆಟೋ ಡಿಮಿಂಗ್, IRVMs ಕೂಡ ಸಿಗ್ತಾ ಇದೆ. ಬಟ್ ಇನ್ನೊಂದು ವಿಷಯ ಏನಂದ್ರೆ ಡ್ಯಾಶ್ ಬೋರ್ಡ್ ನ ಕಂಪ್ಲೀಟ್ಲಿ ರಿವೈಸ್ ಮಾಡ್ಬಿಟ್ಟಿದ್ದಾರೆ. ಹಳೆ ಕ್ಯಾರೆನ್ಸ್ ಅಲ್ಲೂ ಚೆನ್ನಾಗಿತ್ತು, ಬಟ್ ಇದರಲ್ಲಿ ಫ್ಯಾಂಟಾಸ್ಟಿಕ್. ಬಿಕಾಸ್ ನೋಡಿ ಇಲ್ಲೊಂದು ಬ್ಲೂಯಿಶ್ ಟಿಂಟ್ ನ ಕೊಟ್ಟಿದ್ದಾರೆ, ಬಿಕಾಸ್ ಇಲ್ಲೂ ಬೇಜ್ ಕೊಟ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ರಿಫ್ಲೆಕ್ಟ್ ಆಗೋದು. ಬಟ್ ಈಗ ರಿಫ್ಲೆಕ್ಟ್ ಆಗಲ್ಲ. ಸೆಂಟ್ರಲಿ ನಮ್ಗೊಂಥರ ಕ್ರೋಮ್ ಫಿನಿಶ್ ಕೊಟ್ಟು ಇಲ್ಲೊಂಥರ ಡಿಫ್ರೆಂಟ್ ಟೆಕ್ಸ್ಚರ್ ನ ಕೊಟ್ಟಿದ್ದಾರೆ, ಬ್ಲ್ಯಾಕಿಶ್ ಗ್ರೇ ಟೆಕ್ಸ್ಚರ್, ಸೂಪರ್ ಪ್ರೀಮಿಯಂ. ಹಾಗೆ ಇಲ್ಲಿ ನಮಗೆ ಸ್ವಲ್ಪ ಸಿಲ್ವರ್ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. AC ವೆಂಟ್ಸ್ ಚಿಕ್ಕದಾಗಿದ್ರು AC ಕೂಲಿಂಗ್ ಚೆನ್ನಾಗಿದೆ, ಆಲ್ವೇಸ್ ಗುಡ್. ಇದರಲ್ಲಿ ನಮಗೆ 8 ಸ್ಪೀಕರ್ ಬೋಸ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಸೌಂಡ್ ಕ್ವಾಲಿಟಿ ಫ್ಯಾಂಟಾಸ್ಟಿಕ್. ಜೊತೆಗೆ ನಮಗೆ ಇಲ್ಲಿ ಮಿರರ್ಸ್ ಇಲ್ಲ, ಟಿಕೆಟ್ ಹೋಲ್ಡರ್ಸ್ ಇದೆ, ಸನ್ ಗ್ಲಾಸಸ್ ಇಟ್ಕೊಬಹುದು, ಅಂಡ್ ನಮಗೆ ಸನ್ ರೂಫ್ ಬಟನ್ಸ್, ಹಾಗೆ ನಮಗೆ ವ್ಯಾನಿಟಿ ಮಿರರ್ ಸಿಗ್ತಾ ಇದೆ. ಇಲ್ಲಿ ಏನು ಲೈಟ್ ಆಪ್ಷನ್ ಇಲ್ಲ. ಈಗ ಡ್ರೈವರ್ ಸೈಡ್ ಅಲ್ಲಿ ನೋಡಿದ್ರೆ ಸಿಮಿಲರ್ 3 ಕಪ್ ಹೋಲ್ಡರ್ ಆಪ್ಷನ್ಸ್ ಇದೆ. ಇಲ್ಲೂ ಒಂದು ಚಿಕ್ಕದಾದ ಸ್ಪೇಸ್ ಇದೆ. ಸೊ ಸ್ಪೇಸ್ ಯುಟಿಲೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ರೈವರ್ಸ್ಗೆ, ಪ್ಯಾಸೆಂಜರ್ಸ್ಗೆ ಅಪ್ ಡೌನ್, ಸಿಂಗಲ್ ಟಚ್ ಅಪ್ ಡೌನ್ ಇದೆ, ಲಾಕ್ ಅನ್ಲಾಕ್ ಆಪ್ಷನ್, ORVMs ನ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ಕೊಬಹುದು, ಅಂಡ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ. ಬೋಸ್ ಸೌಂಡ್ ಆಪ್ಷನ್ ಇದೆ. ಅಂಡ್ ಇಲ್ಲಿ ಬಂದ್ರೆ ನಮಗೆ ಹೆಡ್ಲೈಟ್ ಲೆವೆಲಿಂಗ್, ಟ್ರಾಕ್ಷನ್ ಕಂಟ್ರೋಲ್, ಹಾಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಸ್ಟ್ಯಾಂಡರ್ಡ್ ಆಗಿದೆ. ಸೊ ನೋಡ್ಬೋದು, ಡಬಲ್ ಪ್ಯಾಡಲ್ ನೋಡ್ಬೋದು, ಅಂಡ್ ಇಲ್ಲಿ ಬಾನೆಟ್ ನ ಓಪನ್ ಮಾಡ್ಕೊಬಹುದು. ಇಟ್ ಫೀಲ್ ಸೋ ಮಚ್ ಅಪ್ ಮಾರ್ಕೆಟ್ ಅನ್ಸುತ್ತೆ ಈಗ. ಸೊ ಸ್ನೇಹಿತರೆ, ಈ 1.5 ಲೀಟರ್ ಟರ್ಬೋ ಪೆಟ್ರೋಲ್ ಯಾವ ತರ ಇದೆ ವಿತ್ ದ DCT ಗೇರ್ ಬಾಕ್ಸ್, ನಂದಿ ಹಿಲ್ಸ್ ಅಲ್ಲಿ ಇದೀವಿ. ಅಂಡ್ ಮೇನ್ ಆಗಿ ಈ ತರ ಸನ್ ರೂಫ್ ಮೇಲೆ ಯಾರು ನಿಂತ್ಕೊಂಬೇಡಿ, ಸೇಫ್ಟಿನೇ ಅಲ್ಲ, ಬ್ರೇಕ್ ಹೊಡೆದ್ರೆ ಹೊಗೆ ಹಾಕೊಂಡ್ಬಿಡ್ತೀರಾ. ಅಂಡ್ ಫಸ್ಟ್ ವೆರಿ ಈಸಿ ಟು ಡ್ರೈವ್, ಸ್ಪೆಷಲಿ ಪ್ಯಾಡಲ್ ಶಿಫ್ಟರ್ಸ್ ಇದೆ ಅಲ್ಲ. ಸೊ ಈ ತರ ಘಾಟ್ ಸೆಕ್ಷನ್ ಅಲ್ಲಿ ಮ್ಯಾನ್ಯುಯಲ್ಗೆ ಶಿಫ್ಟ್ ಮಾಡ್ಕೊಂಡು ಓಡಿಸೋದ್ರಲ್ಲಿ ಮಜಾನೇ ಬೇರೆ. ಬಟ್ ಏನಂದ್ರೆ ಈ ಘಾಟ್ ಸೆಕ್ಷನ್ ಅಲ್ಲಿ ಓಡಿಸ್ತಿರ್ಬೇಕಾದ್ರೆ ನಮ್ಗೆ ಗಾಡಿ ಹ್ಯಾಂಡ್ಲಿಂಗ್ ಯಾವ ತರ ಇದೆ, ಪ್ಲಸ್ ಬಾಡಿ ರೋಲ್ ಯಾವ ತರ ಇದೆ ಅಂತ ನೋಡ್ಬೋದು. ಓ ನೈಸ್ ಮ್ಯಾನ್, ಒಳ್ಳೆ ಕಂಟ್ರೋಲ್ ಇದೆ ಸ್ಟಿಯರಿಂಗ್. ಐ ಆಮ್ ಇಂಪ್ರೆಸ್ಡ್ ಬಿಕಾಸ್ ಕೊರಿಯನ್ಸ್ ದೇ ಡೂ ವೆರಿ ಗುಡ್ ಸಸ್ಪೆನ್ಷನ್. ಬಟ್ ಇಷ್ಟು ದೊಡ್ಡ ಕಾರ್, 7 ಸೀಟರ್ ಕಾರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡ್ಲಿಂಗ್ ಇದೆ. ಐ ಆಮ್ ಆಕ್ಚುಲಿ ವೆರಿ ಇಂಪ್ರೆಸ್. ಓವರ್ ಆಲ್ ವ್ಯೂ ಏನಿದೆ ಎಲ್ಲೂ ಅಬ್ಸ್ಟ್ರಾಕ್ಟ್ ಮಾಡ್ತಿಲ್ಲ, ಪಿಲ್ಲರ್ ಅಷ್ಟೊಂದು ಏನು ಅಬ್ಸ್ಟ್ರಾಕ್ಟ್ ಮಾಡ್ತಿಲ್ಲ. ಸೊ ವ್ಯೂ ಆಫ್ ದ ಕ್ಯಾಬಿನ್ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಅಂಡ್ ಕಂಟ್ರೋಲ್ ವೈಸ್ ಸಸ್ಪೆನ್ಷನ್, ಐ ಲವ್ ದ ಸಸ್ಪೆನ್ಷನ್ ಬಿಕಾಸ್ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಓಡಿಸ್ತಿದ್ದೀವಿ. ವೆರಿ ನೈಸ್ ಸಸ್ಪೆನ್ಷನ್, ಗುಡ್ ಟರ್ನಿಂಗ್ ರೇಡಿಯಸ್ ಆಸ್ ವೆಲ್. ಅಂಡ್ ಇದರಲ್ಲಿ ಹಲವಾರು ಫೀಚರ್ಸ್ ಬಂದಿರೋದ್ರಿಂದ, ಕ್ಯಾಮ್ರಾ ಫೀಚರ್ಸ್, ಈಗ ಟ್ರಾಫಿಕ್ ಅಲ್ಲಿ ಓಡಿಸಿ ಈವನ್ ಇಂಡಿಕೇಟರ್ ಹಾಕಿದ್ರು ನಮಗೆ ಬ್ಲೈಂಡ್ ವ್ಯೂ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಸಿಗ್ತಾ ಇದೆ. ಸೊ ದ್ಯಾಟ್ಸ್ ನೈಸ್. ಆಕ್ಚುಲಿ 2 ಸ್ಪೋಕ್ಸ್ ಸ್ಟೇರಿಂಗ್ ವೀಲ್ ಏನಿದೆ ಚೆನ್ನಾಗಿದೆ ಗುರು. ಅಂಡ್ ನಾವು ಅಪ್ ಹಿಲ್ ಹೋಗ್ತಿದ್ದೀವಿ, ಆದ್ರೂ ಲಿಟ್ರಲಿ ನೋಡಿ ಎಷ್ಟು ಫಾಸ್ಟ್ ಆಗಿ ಇಳಿತಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಕ್ವಿಕ್ ಓವರ್ಟೇಕ್ಸ್ ಎಲ್ಲ ಈಸಿ. ವೆರಿ ಇಂಪ್ರೆಸಿವ್ ಮ್ಯಾನ್. ಬಿಕಾಸ್ ನಾವು ಬೆಳಗ್ಗೆ ಡೀಸೆಲ್ ಓಡಿಸ್ಬೇಕಾದ್ರೆ ಅಷ್ಟೊಂದು ಇಂಪ್ರೆಸಿವ್ ಆಗ್ಲಿಲ್ಲ. ಬಟ್ ಇದರಲ್ಲಿ ಆಲ್ಮೋಸ್ಟ್ 35ರಿಂದ 40 BHP ಜಾಸ್ತಿ ಇದೆ. ಅಂಡ್ ವೆರಿ ನೋಟಿಸಬಲ್ ಗುರು. ಸೊ ಓವರ್ ಆಲ್ ವೀಲ್ ಕಂಟ್ರೋಲ್ ಕೂಡ ನೋಡ್ಬೋದು, ಚೆನ್ನಾಗಿದೆ. ಅಂಡ್ ನಮಗೆ ಸೇಫ್ಟಿ ವೈಸ್ ತುಂಬಾನೇ ಫೀಚರ್ಸ್ ಕೊಟ್ಟಿದ್ದಾರೆ, ನನಗೆ ಯೂಸ್ಫುಲ್ ಆಯಿತು. ADAS ಫಂಕ್ಷನ್ಸ್ ನಾನು ಏನು ಯೂಸ್ ಮಾಡಲ್ಲ, ಬಟ್ ನೀವೇನಾದ್ರು ಹೈವೇಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂದರೆ ADAS ಫಂಕ್ಷನ್ಸ್ ಯೂಸ್ ಆಗುತ್ತೆ. ಲೇನ್ ಕೀಪ್ ಅಸಿಸ್ಟು, ಈ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಮೇನ್ ಏನಂದರೆ ಬ್ಲೈಂಡ್ ಸ್ಪಾಟ್ ಅಲರ್ಟ್ ನಮಗೆ ಸಿಗುತ್ತೆ. ನಾನು ಓಡಿಸಿದ್ರೆ ನೀವು ಮೈಲೇಜ್ ಸ್ವಲ್ಪ ಜಾಸ್ತಿ ಸಿಗೋದಿಲ್ಲ, ಸೊ ಅದೊಂದು ನೋಡ್ಕೊಬೇಕು. ಬಟ್ ಡೆಫಿನೆಟ್ಲಿ 7 ಜನ ಕೂತ್ಕೊಂಡ್ರು ಚೆನ್ನಾಗಿ ಎಳೆಯುತ್ತೆ ಅಂತ ಹೇಳಬೇಕು. ಬ್ರೇಕ್ಸ್ ಆರ್ ವೆರಿ ನೈಸ್. ಬ್ರೇಕ್ಸ್ ಆರ್ ವೆರಿ ನೈಸ್. ಅಂಡ್ ಕಂಪೇರ್ ಟು ದ ಡೀಸೆಲ್ 6 ಸ್ಪೀಡ್ ಆಟೋಮ್ಯಾಟಿಕ್ ಏನಿದೆ, ಈ 7 ಸ್ಪೀಡ್ DCT ಇನ್ನೂ ಫಾಸ್ಟ್ ಆಗಿ ಶಿಫ್ಟ್ ಆಗ್ತಿದೆ, ಏನು ಲ್ಯಾಗ್ ಇಲ್ಲ. ಸೊ ಕ್ವಿಕ್ ಆಗಿ ಶಿಫ್ಟ್ ಆಗಿದೆ. ನೀವೇನಾದ್ರು ಅಗ್ರೆಸಿವ್ ಆಗಿ ಓಡಿಸ್ತಿದ್ರ ಅಂದ್ರೆ RPM ಸ್ವಲ್ಪ ಹೊತ್ತು ಹೋಲ್ಡ್ ಮಾಡುತ್ತೆ, ಸೊ ದಟ್ ನೀವು ಹೈಯರ್ ಡ್ರೈವ್ಸ್ವರೆಗೂ ಹೋಗಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಓಡಿಸ್ಬೋದು ಅಂತ. ನೀವೇನಾದ್ರು ಮೀಡಿಯಮ್ ಆಗಿ ಆರಾಮಾಗಿ ಓಡಿಸ್ತಿದ್ರ ಅಂದ್ರೆ ಡಿಪೆಂಡಿಂಗ್ ಆನ್ ದಟ್ ಬೇಗನೆ ಶಿಫ್ಟ್ ಆಗುತ್ತೆ, ಸೊ ದಟ್ ನಿಮಗೆ ಜಾಸ್ತಿ ಮೈಲೇಜ್ ಬರುತ್ತೆ ಅಂತ. ಸೊ ಡಿಪೆಂಡಿಂಗ್ ಆನ್ ಹಾವ್ ಯು ಡ್ರೈವ್, ಸೊ ನೈಸ್. ಬಟ್ ಏನಂದ್ರೆ ನೀವು ಕ್ವಿಕ್ ಡೌನ್ ಶಿಫ್ಟ್ ಮಾಡ್ಕೊಬೇಕಂದ್ರೆ ಈಗ ನಾನು ಮಾಡಿದ್ನಲ್ಲ, ಸೆಕೆಂಡ್ ಗೇರ್ಗೆ ಬಂದೆ ನಾನು. ಅಂಡ್ ಕ್ವಿಕ್ಲಿ ಯು ಕ್ಯಾನ್ ಗೋ ಟು ದ ಥರ್ಡ್ ಗೇರ್. ಪ್ಯಾಡಲ್ ಶಿಫ್ಟರ್ಸ್ ಇದೆ ಅಲ್ಲ, ಟರ್ನಿಂಗ್ ರೇಡಿಯಸ್
ಚೆನ್ನಾಗಿದೆ. ನನಗೆ ಮೇನ್ ಇಷ್ಟ ಆಗಿದ್ದು ಇವತ್ತು ಫುಲ್ ಡೇ ವೆಂಟಿಲೇಟೆಡ್ ಸೀಟ್ಸ್. ಐ ಡೋಂಟ್ ನೋ ಎಷ್ಟು ಜನ ನೋಟಿಸ್ ಮಾಡ್ತಾರೆ ಟಾಪ್ ಎಂಡ್ ವೇರಿಯಂಟ್ ತೊಗೊತಾರೆ ಅಂತ, ಬಟ್ ನಿಮಗೆ ಸೂಪರ್ ಯೂಸ್ಫುಲ್ ಆಗಿರುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್ ಫಾರ್ ಶ್ಯೂರ್, ವೆಂಟಿಲೇಟೆಡ್ ಸೀಟ್ಸ್. ಆ್ಯಂಡ್ ಇದರಲ್ಲಿ ಎ ಸಿನೂ ತುಂಬ ಬೇಗ ಕೂಲ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಬರೋದ್ರಿಂದ ನಿಮಗೆ ತುಂಬ ಜಾಸ್ತಿ ಲೈಟ್ ಬೆಳಕು ಬರುತ್ತೆ. ಸೊ ಎ ಸಿ ಸ್ವಲ್ಪ ಟೈಮ್ ತಗೊಳುತ್ತೆ. ನಿಮ್ಗೆ ಏನಾದರೂ ಮಿಕ್ಸ್ ಸನ್ ರೂಫ್ ಮೇಲೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ಗೋ ಫಾರ್ ದ ಲೋವರ್ ವೇರಿಯಂಟ್ಸ್. ನಿಮಗೆ ಸನ್ ರೂಫ್ ಏನೂ ಬರೋದಿಲ್ಲ ಅದರಲ್ಲಿ, ಆರ್ ಚಿಕ್ಕ ಸನ್ ರೂಫ್ ಮೋರ್ ದೆನ್ ಎನಫ್. ಘಾಟ್ ಸೆಕ್ಷನಲ್ಲಿ ಎಷ್ಟು ಒಂದು ಹ್ಯಾಚ್ ಬ್ಯಾಕ್ ಓಡಿಸ್ತಾ ಇದ್ದೀವಿ. ಸೊ ನಂದಿ ಹಿಲ್ಸ್ ಮೇಲೆ ರೀಚ್ ಆಗಿಬಿಟ್ವಿ. ಸೀರಿಯಸ್ಲಿ ವೆರಿ ಇಂಪ್ರೆಸಿವ್ ಕಾರ್ ಅಲ್ಲ. ನನಗಂತೂ ಈ ಅಪ್ಡೇಟ್ ಚೆನ್ನಾಗಿ ಇಷ್ಟ ಆಯಿತು. ಬಟ್ ಯಾವ ಥರ ಪ್ರೈಸಿಂಗ್ ಮಾಡ್ತಾರೆ ಅಂತ ಒಂದು ನೋಡಬೇಕು. ಇವತ್ತು 16ನೇ ತಾರೀಕು ನೀವು ವಿಡಿಯೋ ನೋಡ್ತಾ ಇರ್ತೀರಾ, ಅಷ್ಟರಲ್ಲಿ ಇನ್ನೂ ಪ್ರೈಸಿಂಗ್ ರಿವೀಲ್ ಮಾಡಿಲ್ಲ. ಬಟ್ ಏನಂದರೆ ಹಳೆ ಕ್ಯಾರೆನ್ಸ್ಗಿಂತ ಒಂದು 30-40 ಸಾವಿರ ಜಾಸ್ತಿ ಪ್ರೀಮಿಯಂ ಮಾಡಿ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟರೆ ಐ ಥಿಂಕ್ ಐ ವಿಲ್ ಬಿ ಓಕೆ. ಐ ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಇಲ್ಲೇ ಯೂ ಟರ್ನ್ ಮಾಡ್ಕೊಳ್ಳೋಣ ನಾವು. ಸೊ ಓವರಾಲ್ ಟರ್ನಿಂಗ್ ರೇಡಿಯಸ್ ನೋಡ್ಬೋದು ನೀವು, ಎಷ್ಟು ಈಸಿಯಾಗಿ ಟರ್ನ್ ಆಗ್ತಿದೆ. ಡೀಸೆಂಟ್ ಟರ್ನಿಂಗ್ ರೇಡಿಯಸ್, ಇಷ್ಟು ದೊಡ್ಡ ಕಾರ್ ಆಗಿದ್ರು ಚೆನ್ನಾಗಿ ಟರ್ನ್ ಆಗ್ತಿದೆ. ಸೊ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಕ್ವಾಲಿಟಿನೂ ನೋಡ್ಬೋದು. ಇದನ್ನೊಂದನ್ನು ತೋರಿಸೋದು ನಾನು ಮರ್ತೋದೆ. ಗೈಡ್ಲೈನ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಆ್ಯಂಡ್ ಹಲವಾರು ಡಿಫ್ರೆಂಟ್ ಆ್ಯಂಗಲ್ಸ್ ನಿಮಗೆ 360 ಡಿಗ್ರಿ ವ್ಯೂ ಕೂಡ ಕೊಡುತ್ತೆ. ಸ್ಟೇರಿಂಗ್ ವೀಲು ಲೈಟ್ ಆಗಿದೆ ನೋಡಿ. ನಂದಿ ಹಿಲ್ಸ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಮಿಸ್ ಆಗಿದ್ರೆ 7 ಜನ ಕೂತ್ಕೊಂಡು ಯಾವ ಥರ ಇರುತ್ತೆ ಅಂತ ಅದೊಂದು ಪಾರ್ಟ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನಾವೆಲ್ಲ ಬಾಯ್ಸ್ ಎಲ್ಲ ಕೂತ್ಕೊಂಡು 6 ಜನ ಕೂತ್ಕೊಂಡ್ರೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಜೊತೆಗೆ ನಿಮಗೆ ಡೀಸೆಲ್ ವಿತ್ ಮ್ಯಾನ್ಯಲ್ ಹಾಗೆ ಆಟೋಮ್ಯಾಟಿಕ್ ಎರಡೂ ತೋರಿಸ್ತೀನಿ, ಮಿಡ್ ವೇರಿಯಂಟ್ಸಲ್ಲಿ, ನಾಟ್ ಟಾಪ್ ವೇರಿಯಂಟ್. ಸರಿನಾ? ಸೊ ಆ ವಿಡಿಯೋನ ನೀವು ನೋಡಬೇಕಂದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ಗಾಡಿ ಬಗ್ಗೆ ನಿಮ್ಗೆ ಏನು ಕ್ವೆಶನ್ಸ್ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಮತ್ತೆ ನಾನು ವಿಡಿಯೋಲಿ ಸಿಗ್ತೀನಿ. ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ. ಗಾಡಿ ಓಡಿಸಿದ್ರೆ ಹೆಲ್ಮೆಟ್ ಹಾಕೊಳ್ಳಿ. ಸೇಫಾಗಿ ಡ್ರೈವ್ ಮಾಡಿ. ಟೇಕ್ ಕೇರ್. ಬಾಯ್.